ಯವ್ವ ಇದೊಂದು ಒಲಿ ಹತ್ತವಲ್ವ ಯವ್ವ ಊದಿ ಊದಿ ಸಾಕಾತ್ ನೋಡು. ಅಯ್ಯವ್ವ ಮಳೆ ಬರೋದು ಬರ್ತತಿನ ಕಟ್ಗಿ ಮರ್ಸಿಗೆಲ್ಲರ ತೆಗೆದಿಡ್ರಿ ಅಂತಂದ್ರೆ ಇಡೋದಿಲ್ಲ. ನಾವ ಗಂಡಸರ ಕತೆ ಎತ್ತೆತ್ತು ಹಾಕೋದವ್ ನಾವು ಕಟ್ಗಿನ ತರುದು ನಾವ ಹೊತ್ತಾಕೋದು ನಾವ ನೋಡಿ ಸಾಕಾಗ್ಬಿಡ್ತತಿ. ಏ ಅಡಿಗೆ ಆತನ ಕಲವ? ಇನ್ನ ಆಗಿಲ್ ತಡ್ರಿ ಅಡಿಗೆ ಪಲ್ಯ ಅದು ಮಾಡ್ಬೇಕು. ಒಲಿ ಊದಿ ಊದಿ ಸಾಕಾತ್ ನೋಡು. ಕಟ್ಗಿ ತಂದು ಹಸಿ ಇರ್ತಾವು ಒಟ್ಟು ಬಿಸ್ಲಿಕರ ಹಾಕೋದಿಲ್ಲ ಏನಿಲ್ಲ. ಮಳೆ ಬರಾಗ ತಂದು ಒಳಗಿಡ ಅಂದ್ರೆ ಇಡೋದಿಲ್ಲ. ಇಷ್ಟು ಜೀವ ತಿಂತೀರಿ ನೋಡಿ ನೀವು ನಮ್ದು. ಏ ಹೊಲಕ್ಕೆ ಅದು ಹೋಗೋದಿರ್ತತಿ, ಮನ್ಯಾಗ ಇರ್ತಿ ಕಟ್ಗೆ ಅದು ಎತ್ತು ಒಳಗೆ ಹಾಕೋಕ್ಕಾಗೋದಿಲ್ಲನ? ಓ ಅಂದ್ರೆ ನೀವು ಆರಾಮ ಮನ್ಯಾಗ ಕುಂದಿರ್ತೀರಿ, ನಾವು ಹೊಲಕ್ಕೆ ದುಡ್ಯಾಕ ಹೋಗ್ತೀವಿ. ನಿಮ್ದೇನು ಕೆಲಸ ಇರ್ತದೆ ಅಂತ ನೀವು ನನಗೆ ಹೇಳತ್ತೀರಿ ಸುತ್ತಿ ಬಳಸಿ, ಹೌದಿಲ್ಲ? ನಾ ಎಲ್ಲಿ ಹಂಗಂದೆ ನಿನಗ? ನಿಮ್ಮ ಮಾತಿನ ಶೈಲಿನ ಹಂಗಾಯ್ತು. ಪಂಕ್ನ ಸುತ್ತ ಮೈನಾರಕ್ಕೆ ಬಂದಂಗ ಹಂಗ ಹೇಳತ್ತೀರಿ ನೀವು. ಎಲ್ಲ ಗೊತ್ತಾಯ್ತು ಗೋ. ಯವ್ವ ಯಾರ್ದಾರ ಬಾಯಿ ಮುಚ್ಚಿಸ್ಬೋದು, ಹೆಣ್ಣು ಮಕ್ಕಳು ಬಾಯಿ ಮುಚ್ಚಿಸೋಕ್ಕಾಗೋದಿಲ್ಲ. ಇಲ್ಲ ನಾ ಅಂದಿಲ್ಲ ನಿನಗೆ ಹಂಗ. ಇಷ್ಟು ಚಲೋ ಅಡುಗೆ ಮಾಡ್ತೀನಿ ನೀನು. ಹೊರಗೆ ಪರಗ ನಮಗೆಲ್ಲ ಹೋಟೆಲ್ ತಿನ್ನಕ್ಕೆ ಬಗ್ಗೆ ಇರೋದಿಲ್ಲ ಕಲ್ಲವ. ನೀ ಮಸ್ತ್ ಮಾಡ್ತೀವಿ ಅಡುಗೆ. ಎಷ್ಟೋ ಥರ ಹಾಕೋಲ್ದಕ್ಕದು. ಇನ್ನೂ 2 ತಾಸು ಬಿಟ್ಟು ನೀನು ನನಗೆ ನಾಷ್ಟ ಹಾಕೊಡು. ನಾ ಮಾತ್ರ ಮನ್ಯಾಗ ನಾಷ್ಟ ಮಾಡಿ ಹೋಗಪ್ಪ. ನಾ ಹೊರಗೆ ಮಾಡೋದಿಲ್ಲ ನೋಡು. ಗೊತ್ತಾಯ್ತು ಗೋ. ದೊಡ್ಡ ದೊಡ್ಡ ದಾಸವಾಳ ಕಿವ್ಯಾಗ ಇಡಕ್ಕೆ ಬರಬೇಡ್ರಿ. ನನಗೆಲ್ಲ ಗೊತ್ತೈತಿ. ಹೊರಗೆ ತಿಂದ್ರೆ ರೊಕ್ಕ ಖರ್ಚಾಕತ್ತಲ್ಲ, ಅದಕ್ಕೆ ಈಗಿದೆ ಎಷ್ಟೆಲ್ಲ ನಂಗೆ ಗೊತ್ತಾಯ್ತು ಗೋ. ಏನು ಹೇಳಿ ಬಾಯ್ಕಿಗೆ ಇನ್ನು ನಾಷ್ಟ ಇಲ್ದ ನನ್ನ ಏನಿಲ್ಲ, ಬರೀ ಹೋಟೆಲ್ ಹಿಂಗೆ ಆಟದ ಹಾಕಿನ ಹೊರಗಿನ ಏನಾರ ಅಂದೆ ಅಂದ್ರೆ ಸರಿ ಏನು ಕನಸನಾಗತ್ತೀರಿ? ಎಲ್ಲಿ ಕನಸು ಕಾಣ್ಲಾರ್ದ ಬಾದಿನ ಆತು. ಎಲ್ಲಿ ಕನಸು ಚಲೋ ಕನಸು ಉಳ್ಬೇಕ. ಅಂದ್ರಿ ನಾಷ್ಟ ಮಾಡ್ಕೊಡ್ತಾನ ಕುಂದಿರ್ತೀರ? ಏನು 12 ಅಲ್ಲದ ನಾವಾಗ ಮಾಡ್ಕೊಡುವಾಕಿ. ಒಲಿ ಹತ್ತಿ ಚಂದಂಗ ಕಟ್ಟಿಗೆ ಅದು ಉರಿಬೇಕು. ಇಲ್ಲ ತಂದು ಹಂಗ ಒಲಿ ಹತ್ತದ ಆರದಾಕತ್ ನೋಡು. ಏನು ಅಂತೀರಿ ಈಗ? ಅಯ್ಯೋ ಮಾರೇ, ನೀನು 12ಕ್ಕಲ್ಲ ಮಧ್ಯಾಹ್ನ 2 ಗಂಟೆಗೆ ನಾಷ್ಟ ಕೊಟ್ರೆ ತಿಂತೇನೆ ನಾನು. ನಾ ಮಾತ್ರ ನೀ ನಾಷ್ಟ ಮಾಡ್ಕೊಡ್ತಾನೆ ಎಲ್ಲಿ ಹೊರಗೆ ಹೋಗುದಿಲ್ಲ. ಆತ ಇಲ್ಲೇ ಕುಂದಿರ್ತೀನಿ ಒಲಿ ಅಂತಕ್ಕೆ ಕುಂದಿರ್ತೀನಿ ಹೊಗೆ ಕುಡ್ಕೊಂತ. ಆತಾತು ರೀ, ಹೊರಗೆ ಕುಂದ್ರು. ಏನು ಹೊಗೆ ಕುಡ್ಕೊಂತ ಕುಂದ್ರದೇನು ಬೇಕಾಗಿಲ್ಲ. ಹೊರಗೆ ಹೋರಿ ಹೊರಗೆ. ಆತ ಒಲಿ ಒಂಚೂರು ಇನ್ನೊಂದು ಚೂರು ಒಲಿ ಹತ್ತು ಅಂದ್ರೆ ಏಟತ್ತು ಪಲ್ಯ ಮಾಡೋದು. ಬಡ ಬಡ ಪಲ್ಯ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ. ತಿಂದು ಹೊಲಕ್ಕೆ ಹೋಗಿರಂತ ಆತ. ಆತಾತು. ಕಲ್ಲವನ ಮನೆ ಕಥೆಯನ್ನು ತೋರಿಸ್ರಿ ಅಂತಂದು ಕಮೆಂಟ್ ಬರ್ತಿರ್ತಾವ್ರಿ. ಹಾಗಾಗಿ ಸಣ್ಣದಾಗಿ ಕಲ್ಲವನ ಮನೆ ಕಥೆಯನ್ನು ತೋರ್ಸೇನ್ರಿ. ದಯವಿಟ್ಟು ಇಷ್ಟ ಆಯ್ತಂದ್ರೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಆಗುತ್ತೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕಥೆಗಳು ನೋಡಕತ್ತಿದ್ರೆ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ಇವ ನನ್ನ ಮಗಳು ಬಂದೈತಿ. ನಮ್ದಲ್ಲಿ ಇದು ಕುಂತು 2 ಮಾತು ಮಾತಾಡೋಂತಲಾರ್ದಂಥ ಪರಿಸ್ಥಿತಿ ತಂತ. ಯವ ಹೆಣ್ಣಿದು ಬರ್ಬೇಕು ಅತ್ತಿಯಾರ ಸವಾರಿಯಲ್ಲಿ ಹೋಗಿತ್ತು. ಎಲ್ಲರ ಯಾಕೆ ಹೋಗಲ್ಲ, ನಿನಗೆ ಎದಕ್ಕೆ ಬೇಕು? ಅಲ್ಲ ಕಾಲು ಭಾಳ ಇದ್ದವಲ್ರಿ ನೀವು. ಹಾಗಾಗಿ ಕೇಳ್ಯ ಚಹಾ ಮಾಡಿದ್ದೆ, ಅದಕ್ಕೆ ಹಾಕಿ ಕೊಡಕಂತ ನೋಡಿದೆ. ಎಷ್ಟೊತ್ತಾತು ಎಲ್ಲಿ ಕಾಣಲಿಲ್ಲ. ಹಿತ್ತಲ್ದ ಬಂದು ನೋಡಿದ್ದೆ. ಅದಕ್ಕೆ ಎಲ್ಲಿ ಹೋಗಿದ್ರಿ ಅಂತ ಕೇಳಾಕತ್ತೇನಿ. ನೀನು ನನಗೆ ಚಹಾ ಮಾಡ್ಕೊಡತ್ತಿದ್ದೆ. ಅಲ್ಲ ಮನ್ಯಾಗಿದ್ದ ಕೇಳಿದ್ರನ ಚಹಾ ಮಾಡ್ಕೊಡೋದಿಲ್ಲ. ನಾ ಈಗ ಹೊರಗೆ ಹೋದಾಗ ನೀನು ಚಹಾ ಮಾಡ್ಕೊಡ್ಬೇಕು ಅನಿಸ್ತ ನಿನಗೆ? ನಿಂದೆಲ್ಲ ನಾಟಕ ಗೊತ್ತಾಯ್ತು ತಗೋ ನನಗೆ. ನೀ ನನ್ನ ಬೆನ್ನಕ್ಕಾದ್ರೂ ನಾನು ಎಲ್ಲಿ ಹೋಗಿದ್ನಿ ಅಂತಂದು ನಿನಗೆ ಗೊತ್ತೈತಿ. ನೀನೇ ನಾಟಕ ಮಾಡಬೇಡ. ನನ್ನ ಮಗಳು ನೋಡಕ್ಕೆ ಹೋಗಿದ್ ನೋಡಿ. ಏನು ಮಾಡ್ಬೇಕು ಈಗ? ನಿಮಗೆ ಅಲ್ಲಿ ಹೋಗ್ಬೇಡ ಅಂತ ಇದ್ನಿಲ್ಲ ನಾನು. ಅಲ್ಲೇ ಇರ್ಬೇಕಿಲ್ಲ, ಇಲ್ಲೇ ಬಂದ್ರಿ. ನನ್ನ ಇಷ್ಟನ ಇರೋದು. ನೀ ಏನು ಹತ್ತಿ ಅಲ್ಲಿರಿ ಇಲ್ಲರ ಅಂತೇಳಿ ಮಗ ಕೇಳಿದ್ರೆ ಏನು ಹತ್ತಿರ ನೋಡು ಹಂಗಾರ. ಮತ್ತು ಅಲ್ಲಿ ಹೋಗೋದಿಲ್ಲ ಅಂತಂತ ದೊಡ್ಡದಾಗಿ ಬಾ ಮಾತಾಡಿದ್ರೆ ಆಗ. ಮತ್ತು ಈಗ ಎದಕ್ಕೆ ಹೋಗಿದ್ರಿ? ನನ್ನ ಮಗಳು ಬಂದಾಳ ಹೋಗಿದ್ದೆ ನೋಡ. ಏನು ಮಾಡ್ಬೇಕು ಈಗ ನೀನು? ಬಂದು ಹೆಣ್ಮಗಳು ಮನ್ಯಾಗ ಇಟ್ಕೊಳ್ಳೋದು ವ್ಯವಧಾನ ಗೊತ್ತಿಲ್ಲ ನಿನಗೆ. ಮತ್ತು ಇಲ್ಲದ ದಿಮಾಕಂದು ಮಾತಾಡ್ತೇನೆ ನೀನು. ಬಂದಾರಿಗೆ ಮೊದ್ಲು ಹೆಂಗೆ ಮಾತಾಡ್ಬೇಕು ಏನು ಅನ್ನೋದು ಒಟ್ಟು ಆಚಾರ ವಿಚಾರ ಮೊದ್ಲು ಕಲ್ಕೋ. ಆಮೇಲೆ ಯಾರು ಎಲ್ಲಿ ಹೋಗಿದ್ರಿ ಏನವ್ರು ಬೆನ್ನ ಕಾಯ್ಕೊತ ನಿಂದ್ರಿ ಅಂತ ನಿಮಗೆಲ್ಲ ಗೊತ್ತೈತ್ರಿ. ಯಾರನ್ನ ಹೆಂಗೆ ನಡ್ಸ್ಕೋಬೇಕು ಏನು ಅನ್ನೋದು. ಹೌದನ? ಆತ ಈಗ ನಿಮ್ಮ ತಂಗಿ ಬರುವಾಗದ ಅಂತಂದು ಒಳಗಡೆ ಹೇಳಿದ್ದೆಲ್ಲ ಬರಲಿಕ್ಕಿನೂ. ಆಕಿನೂ ನಮ್ಮ ಮನ್ಯಾಗ ಇರುವಂಗಿಲ್ಲ. ಆಕಿನೂ ಹಿಂಗೆ ಒದ್ರಾಡ ಹಿಂಗೆ ಹೊರಗೆ ಆಟತಾನೆ ಆಕೆ ನೋಡಿ ಅನ್ಬೇಕಾರೆ ನೀನು. ಅಯ್ಯ ನಮ್ಮ ತಂಗಿ ಯಾರು ಮಾಡ್ಯಾಳ? ಸೀದನ ಎಲ್ಲಿರ್ತಾನೆ ಅಲ್ಲೇ ಬರ್ತಾಳೆ ಆಕಿ. ಇನ್ನೂ ಮನೆ ಹೆಣ್ಮಗಳು ಬಂದಾಗ ಚಂದಾಗ ವೈನಿಕತೆ ನಡೆಸ್ಕೊಂಡಿದ್ರೆ ಅಕ್ಕಿ ಯಾರಾಕಿ ಇಲ್ಲಿ ಬರೋದು ಬಿಡ್ತಿದ್ಲು. ಕುಂದ್ರಾಕ 5 ನಿಮಿಷ ಪುರ್ಸತ್ ಬಿಡಲಿಲ್ಲ. ಏನು ಕೆಲಸ ತರಕಿನ ಹತ್ತ ಕೆಲಸ ಹೇಳುವಕ್ಕಿಗೆ ಯಾರು ಬರ್ತಾರೆ ನೀನು ನೆನೆಸ್ಕೊಂತ ಹೇಳಿ ನೀನು. ಅಣ್ಣ ನೀಂತಿ ವೈನಿ ನಮ್ಮಕ್ಕಿ ನಮ್ಮ ತಾವು ಅಲ್ಲಿದಾಳ ಅನ್ನೋದು ಅಕ್ಕಿಗೆ ಇದ್ದಿದ್ರೆ ಅಕ್ಕಿ ಹಾಕಿ ಇಲ್ಲಿ ಬರೆದು ಬಿಡ್ತಿದ್ಲು. ಅಲ್ಲಿ ಯಾಕೆ ಹೋಗಿದ್ಲು? ಗೊತ್ತಾಯ್ತು ನನಗೆ. ಕಲ್ಸ್ಯಾರ ಅವ್ರ ಅಕ್ಕಿಗೆ ಇಂತಲ್ಲಿ ಹೋಗ್ಬೇಡ ಇಲ್ಲೇ ಬಾ ನೀನು ಅಂತಂದು ಊರನ್ ಮಂದಿ ಮುಂದೆ ನಾನು ಕೆಟ್ಟ ಮಾಡಿ ಒಳ್ಳೇರಾಗಬೇಕಾಗ್ಯಾರವ್ರು. ಅದಕ್ಕೆ ಅವ್ರು ಅಲ್ಲಿ ಕರ್ಸ್ಕೊಂಡಾರ. ಈಗ ನಾನು ಕೆಟ್ಟ ಮಾಡ್ಬೇಕಲ್ಲ ಊರನ್ ಮಂದಿ ಮುಂದೆ. ಹಂಗಾರೆ ನಿಮ್ಮ ಮನೆಗೆ ಬಂದ್ರೆ ಏನು ಮನಸ್ಸಲ್ಲೇ ಮಾಡೋದಿಲ್ಲ ಬಿಡ ನೀನು. ಊರನ ಮಂದಿ ಏನಾರ ಅಂತಾರಂತ ಹೇಳಿ ಊರನ ಮಂದಿನ ಮತ್ತೆ ಸಾಕು ನೀನು. ನನ್ನ ಮಗಳನ್ನ ಇಲ್ಲಿ ಬಾ ಅಂತೀನಿ ಹಂಗಾರೆ ನೀನು. ಆಕೆ ನಿನ್ನಾಗ ಕಲ್ಕಿ ಮಾತು ಕಲ್ಕೊಳ್ಳೋಕೆ ಅಲ್ಲಾಕಿ ನನ್ನ ಮಗಳು. ಅಂದ ನನ್ನ ಮಗಳಿಗೆ ಏನಾರ ಹೆಸರಿಡ ನೀನು ಹೇಳ್ತಾನೆ. ನಿನಗೆ ಬಂಗಾರದಂಥ ಮಗಳು ಐತದ. ಇನ್ನೂ ನನಗೆ ನೀ ಅನ್ನ ಸುಮ್ಮನೆ ಇರ್ತಾನೆ ನಾನು. ನನ್ನ ಮಗಳಿಗೆ ನೀ ಏನಂದ ಅಂದೆ ಅಂದ್ರೆ ನೋಡಿ ನೈಟ್ ನಿಂದ ಹಬ್ಬನ ಮಾಡ್ತೇನೆ ನಿನಗೆ ನೋಡು. ಮತ್ತೆ ಏಯ್ಯ ಮಗಳು ಅಂತೀರಲ್ಲ, ಅಲ್ಲೇ ಹೋಗ್ಬೇಕಿಲ್ಲ ಮಗಳು ಅಂತ ಇಲ್ಲಿ ಯಾಕೆ ಬಂದ್ರಿ? ಏನು ಹೇಳ್ತೀಯ? ಅಲ್ಲಿ ಹೋಗಿ ಇಲ್ಲಿ ಹೋಗಂತ ನನಗೆ? ಅಲ್ಲ ನೀನು ನಾವು ಹೊರಗೆ ಹೋಗಿ ಹೊಳೆ ಮನೆಗೆ ಬರೋರಾಗನ ನನ್ನ ಮಗನ ನೀವು ಹೊರಗೆ ಕಳಿಸಿ ಅಂತ ತಿಳ್ಕೊ. ದಿನ 10 ಆದ್ರೂ ನಾಷ್ಟ ಬಿದ್ದಿರಂಗಿಲ್ಲ ಅವ್ನ ಹೊಟ್ಟಿಗೆ. ಇವತ್ತು ಏನು ಹೇಳಿ ಪುರ್ಸತ್ತಿಲ್ಲ. ಮತ್ತು ನಾ ಏನಾರು ಹೇಳಿಗಳೇನು ಬಾ ಅಂತೇಳಿ ಮಾತಾಡಕ್ಕೆ ಬಿಡುವಲ್ಲಿ ತಾಯಿ ಮಗನ ನನಗೆ ಅಂತಾಕಿದ್ದಿ ನೀನು. ಅಷ್ಟು ಹೇಳುವಾರ ಮನ್ಯಾಗ ಇರ್ಬೇಕಿತ್ತು. ಮಗಳು ನೋಡಕ್ಕೆ ಯಾಕೆ ಹೋಗ್ಬೇಕಿತ್ತು? ದಾರಿ ಕಾಯ್ಕೊಂತ ಹೇಳ್ಬೇಕಿಲ್ಲ. ಮಗನ ಮುಂದೆ ಪೆರಾದಿನ ನನ್ನ ಮುಂದೆ ಹೇಳಿದ್ರೆ ನಾ ಏನು ಮಾಡಲಿ? ಅಯ್ಯಯ್ಯ ಹೌದು ನಾವು ಅದಕ್ಕೆ. ಮತ್ತು ನಿನ್ನೆ ಏನಾರು ಅವ್ರ ಮುಂದೆ ಹೇಳಿದ್ರೆ ಅಂತ ನೋಡಿ ಏನು ಹೇಳುವಂಗಿಲ್ಲ. ಇಲ್ಲಿ ನಡೆದಿದ್ದು
ಅಂತಂದು ಅದಕ್ಕೆ ಹೇಳಿದ್ದೀನಿ ಯವ್ವ ನೀನು ಹಂಗಾರೆ ತಡಿ ಇಟ್ಟು ಕಾಲೇನು ಮಿಂಚಿಲ್ಲ ಮನೆಗೆ ಬಂದಾಗ ಹೇಳ್ತೀನಿ ಏನು ಮತ್ತು ನೀನೇ ಹೇಳೋಣ ಅನ್ನಕತ್ತೀಯಲ್ಲ ನನ್ನ ಮಗಳನ್ನ ಹೊರಗೆ ಹಾಕಿದ್ದೆ ಹೇಳ್ತೀನಿ ಬುತ್ತಿ ಪಲ್ಲೆ ತೊಗೊಳ್ಳಾರ್ದೆ ಹೇಳ್ತೀನಿ ಯಾಕೆ ನಾಳೆ ಕಳಿಸಿದ್ದೆ ಹೇಳ್ತೀನಿ ಆತ ನೀನು ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡ ಹೇಳ್ತೀನಿ ಏನು ಊರಿಗೆ ಹೋಗಕ್ಕೆ ಗಂಟು ಮುಟ್ಟಿ ಕಟ್ಕೊಂಡು ತಯಾರಾಗಿರಿ ಅಲ್ಲ ಸುಮ್ಮನೆ ಇದ್ಲಕ್ಕಿ ನಮ್ಮ ಅತ್ತಿ ಮಗಕ್ಕೆ ನೀ ಹೇಳ್ಬೇಕಿಲ್ಲ ಮತ್ತಿಷ್ಟು ಮಾತಾಡೋಬೇಕಿ ಎಲ್ಲಾಕೆ ಹೋಗಿದ್ದೆ ಅಂತ ನಾನು ಹಚ್ಕೊಟ್ಟಂಗಾತೇನು ಯವ್ವ ಎಲ್ಲಿ ಬಂದ ಮ್ಯಾಗ ಹೇಳ್ತಾ ನನ್ನ ಗಂಟಗೆ ಮೊದಲ ಒಂಚೂರು ತಂಗಿ ಮ್ಯಾಗ ಪ್ರೀತಿ ಅದಾನ ಮತ್ತೇನ ನಾಳೆ ಕಳ್ಸಿ ನನಗೆ ಗೊತ್ತಾದ್ರೆ ಮುಗ್ದ ಹೋತು ಯವ್ವ ಏನು ಮಾಡಲೇವ ನಾನು ಯವ್ವ ನಮ್ಮ ಅವ್ವಗೆ ಫೋನ್ ಹಚ್ತೀನಿ ಫೋನ್ ಹಚ್ಚಿ ಹಿಂಗಾತ್ ಬೇ ಮನ್ಯಾಗ ಮತ್ತು ನಮ್ಮ ಅತ್ತೆ ಹಿಂಗೆ ಅನ್ನಕತ್ತಾಳ ಮತ್ತು ನನ್ನ ಗಂಡಗೆ ಹೇಳಿದ್ರೆ ಏನು ಮಾಡಲಾನ ಅಂತಂದು ಕೇಳ್ತೀನಿ ನಮ್ಮ ಅವ್ವ ಏನು ಹೇಳ್ತಾ ಆಮೇಲೆ ಗೊತ್ತಾಗತ್ತೆ ನನಗೆ ಯವ್ವ ನಾ ಒಳ್ಳೆ ಸುಮ್ಮನೆ ಇರಂಗಿಲ್ಲ ನೋಡು ನಾನು ಅಂತಕ ಇದ್ದೀನಿ ಸರೋಜ ನೀನ ಜೀವದಿ ಅಂತೇಳಿ ಪುಂಡಿ ಪಲ್ಯ ರೊಟ್ಟಿ ಮಾಡಿದ್ನಿ ಮಾತೇನು ಹಿಡಿ ಖಾರ ಅದು ಹಚ್ಚೇನ್ವ ಮೆಣಸಿನ್ಕಾಯಿ ಜೀವ ಇದೆಲ್ಲ ಹುರಿದಿಟ್ಟೆ ನೋಡಿ ನಿಮ್ಮ ಅನ್ನಾರು ತಂದಿದ್ರೆ ಖಾರ ಇಲ್ಲ ಚಲೋ ಅದಾವು ಹಿಡಿತೀನಿ ಹಿಡಿ ಸುಡೋದಿದ್ದಾಗ ತಿನ್ನ ರುಚಿ ಹತ್ತೈತಿ ಬಿಡವ ನಿಮ್ಮ ಜೊತೆ ತಿಂತೇನೆ ಮತ್ತೆ ನಾವು ಬೇಕೇನು ತಿನ್ಲೇವಾ ಅಲ್ಲಿ ಬಿಡು ನಾನು ರುಚಿ ನೋಡಿ ಹೆಂಗಾಗೈತಿ ಪಲ್ಲೆ ಮತ್ತೆ ಹಿಂದಾಗಡೆ ನಮ್ಮ ಜೊತೆ ಊಟ ಮಾಡಿ ಅಂತ ಬಿಸಿ ರೊಟ್ಟಿ ಜೀವದಿ ತಿನ್ ಹಿಡಿ ಅಲ್ಲಾರು ನಿಮ್ಮನ್ನು ಬಿಡಿಸ್ಬೇಕು ಎಲ್ಲರಿಗೆ ಊಟಕ್ಕೆ ಹಚ್ಕೊಟ್ಟು ಹಿಂದಾಗಡೆ ಎಲ್ಲಾರ್ದು ಊಟಕ್ಕೆ ಮುಗಿಸಿ ನೀವು ಊಟ ಮಾಡ್ರಾಗನ ಹಂಗಾರಾಗಿರ್ತಾವೆ ರೊಟ್ಟಿ ಈ ತೀರ ಇಲ್ಲಿ ಊರಿಗೆ ಬಂದಾಗಾರ ತಿನ್ಬೇಕು ಹಿಡಿ ತಿನ್ ಹಿಡಿ ಲಾವ ನಿಮ್ಮನ್ನು ಬಿಟ್ಟು ತಿನ್ಲಿಲ್ಲ ನಾನು ಹಿಂದಾಗಡೆ ತಿಂತಿದ್ದಿಲ್ಲ ನಾನು ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ಅಂದಾನ ಅಷ್ಟ್ರು ಕೂಡ ಊಟ ಮಾಡ್ತಿದ್ದಿಲ್ಲ ಈಗ ನಮ್ಮ ಜೊತೆನೂ ಉಣ್ಣಿ ಅಂತ ನಿನಗೇನು ಬೇಡ ಅನ್ನಂಗಿಲ್ಲ ಉಣ್ಣು ನಿನಗೆ ಯಾವಾಗ ಬೇಕು ಅನಿಸುತ್ತೆ ಅವಾಗ ಊಟ ಮಾಡು ಈಗ ರುಚಿ ನೋಡಿ ಹೆಂಗಾಗೈತಿ ಪಲ್ಲೆ ಬಿಸಿ ಬಿಸಿ ರೊಟ್ಟಿ ಅದಾವ ನಿಮ್ಮಂಗೆ ನಮಗೆ ತಿನ್ನಂದ್ರೆ ನೋಡ್ ನಾ ಸಮ ಕೂತ್ಕೊಂಡು 4-5 ರೊಟ್ಟಿ ತಿಂತೆ ನೋಡುವ ನಾನು ಅಂಕರ ನಾವೈನೇ ಆದ್ರೂ ನಿಮ್ಮನ್ನು ಬಿಟ್ಟು ತಿನ್ನಕ್ಕೆ ನನಗೂ ಇದಾಕತ್ವಾ ಏನಕತ್ತೆ ನೀನು ತಿಂದ್ರೆ ತಿನ್ನ ಒಂದು ತಿನ್ನ ರೊಟ್ಟಿ ಮತ್ತೆ ಹಿಂದಾಗಡೆ ನಮ್ಮ ಜೊತೆ ಊಟ ಮಾಡಿ ತಿನ್ನೆ ಮಸ್ತ್ ಆಗಿದ್ವೈನಿ ಭಾರಿ ಆಗಿತ್ತು ವೈವ ನಿನ್ನ ಕೈಯಂದು ರೊಟ್ಟಿ ಪುಂಡಿ ಪಲ್ಯ ತಿನ್ಲಾರ್ದ ಭಾಳ ದಿನ ಆಗಿತ್ತು ನಾನೇ ಹೇಳ್ಬೇಕನ್ನೋರಾಗ ಮಾಡಿ ನೋಡು ವೈನಿ ನೀನು ಪಲ್ಯ ಅಂಕರ ಮಸ್ತ್ ಆಗೈತಿ ನೋಡುವ ಮತ್ತು ಹೆಂಗಾಗೈತೆ ಏನು ನಿನಗಾಗೈತೆ ಇಲ್ಲ ಮತ್ತು ಪಲ್ಯ ಮತ್ತು ಹಂಗೆ ಹೇಳಾಕತ್ತೀಯ ಏ ವೈನಿ ನೋಡು ಮಸ್ತ್ ಆಗೈತಿ ಪಲ್ಯ ಭಾರಿ ಆಗೈತಿ ಏಯ್ ಗುಂಡವ ಬಾ ಇಲ್ಲಿ ನೀನು ರೊಟ್ಟಿ ತಿನ್ನಕತ್ತೋಡು ಅವ್ವ ಬಿಸಿ ರೊಟ್ಟಿ ಪುಂಡಿ ಪಲ್ಯ ತಿನ್ನಕತ್ತ ತಿಂತೀನ ಬಾ ಇಲ್ಲ ತಿನ್ನಿಸ್ತೀನಿ ಬಾ ಓ ಈಗ್ನು ನಮ್ಮ ಮಂಜು ನಂಗೆ ಅದ ಬಿಡು ಅವಂಗೂ ರೊಟ್ಟಿ ಅಂದ್ರೆ ನಾ ಯಾಕಂತಾನ ಬರೀ ಅದ ಬಿಡ್ತಾನವ ಇವ ಸರೋಜ ಯವ್ವ ಈಗಿನ ರೊಟ್ಟಿ ಅಂದ್ರೆ ಏನಾಗತ್ತಾನ ಅಂತ ನೋಡ ನಾನು ಒಟ್ಟ ರೊಟ್ಟಿ ತಿನ್ನಾಕೋಲ್ವಿ ನೋಡ ಶಾನೈತವ ಇದು ಗುಂಡವ ಭಾರಿ ಶಾನೆ ಐತಿದು ತಿಂತದಂತ ಈಗ ರೊಟ್ಟಿನ ಗುಂಡಿ ಒಂದು ರೊಟ್ಟಿ ತಿಂತಾಳೆ ಈಗ ಶಾಣೆಕಂದ ಸರೋಜ ಹಾಕಿ ಯವ್ವ ವೈನಿ ನೀ ತಿನ್ನಿಸಿ ನೋಡಿ ಬೇಕಾರೆ ಒಂದು ರೊಟ್ಟಿ ತಿನ್ನಿಸ್ ನೀನು ಹೌದಂತೆ ನಾನು ಯವ್ವ ಒಲ್ಲೆ ಯವ್ವ ಎಂಥ ಊಟಕ್ಕೆ ಕಾಡ್ತಾಳ ವೈನಿಕಿ ಮನ್ಯಾಗ ಮಾಡಿದ ಹಚ್ಕೊಂಡು ಬಾಜುಕಿನ ಮನ್ಯಾಗ ಹುಡುಗರು ಅದಾವ ಅಲ್ಲಿ ಹೋಗಿ ತಿನ್ನಿಸ್ಕೊಂಬರ್ಬೇಕು ನೋಡು ಅವ್ರಿಗೆ ಕೊಟ್ಟು ಈಗ ಕೊಟ್ಟು ತಿನ್ನಿಸ್ಕೊಂಬರ್ಬೇಕು ನಾ ಯಾಕೆ ತಿಂದನತ್ತತೆ ಏನು ಊಟಕ್ಕೆ ಕಾಡ್ತಾಳ ಏನು ತಾನೆ ಯವ್ವ ಸಾಕಾಗಿ ಒಮ್ಮೆ ಮಂಕರ್ ಬಡದಿರ್ತೇನೆ ನೋಡಿ ಸಿಟ್ಟು ಬಂದು ಅಷ್ಟು ಕಾಡ್ತಾಳು ಊಟಕ್ಕೆ ವಾ ಹುಡುಗರು ಹಂಗೆ ಬಿಡ ಯವ್ವ ಓದು ತಿಳುವಳಿಕೆ ಬರುತ್ತಾನೆ ಸಹಜ ತಮ್ಮ ಇಚ್ಚಿಲೆ ತಾವ ಊಟಕ್ಕೆ ಹಾಕ್ಸ್ಕೊಂಡು ತಿನ್ನುತ್ತಾನೆ ಹಿಂಗೆ ನೋಡೋರು ಈ ಮಂಜು ಬೇಕಾದಂಗೆ ದೊಡ್ಡವಾಗೇನೆಲ್ಲ ಹಾಕೊಟ್ಟು ತಿನ್ಬೇಕು ನಾ ಯಾಕಂತಾನೆ ಬರೀ ಅದಾದ ಬಿಡ್ತಾನೆ ದಿನ ಇಡ್ಲಿ ಮಾಡು ದೋಸೆ ಮಾಡು ಪಡ್ಡು ಮಾಡು ಇಂಥವು ಬರೀ ತಾಲಿಪಟ್ಟಿ ಮಾಡು ಅವು ಹೊಲಕ್ಕೆ ಕಟ್ಟಕ್ಕೆ ನಡೀತಾವನ ಹೊಲಕ್ಕೆ ಕಟ್ಟಕ್ಕೆ ನಮಗೆ ಬರ್ಜಾರಿ ರೊಟ್ಟಿ ಬೇಕು ಇವ ನೋಡಿದ್ರೆ ಇಷ್ಟು ಪರಿ ಕಾಡ್ತದೆ ನೋಡಿದ್ದು ಹುಡುಗ ಏನು ಮಾಡಲಿವ ಅನ್ನಂಗಾಗಿರ್ತದೆ ಒಮ್ಮೆ ಮಂಕಾರ ಮತ್ತು ಅವ್ರಿಗೆ ಒಂದು ಮಾಡೋದು ಮತ್ತು ತಿನ್ನೋದಿಲ್ಲ ನೋಡ ಉಪವಾಸ ಕೊತ್ತ ಅನ್ನೋದಕ್ಕೆ ಮತ್ತು ಅದು ಏನು ಬರ್ತದೆ ಅದನ್ನು ಮಾಡೋದು ಏನೋ ಒಮ್ಮೆ ಮಂಕಾರ ಕಮಲಾಕರ್ ಮನೆಗೆ ಹೋಗಿಸ್ಕೊಂಬಂದಿರ್ತೀನಿ ನೋಡು ಕಮಲಾಕನ ಕೈ ಅಂತಕ್ಕೆ ಜೀವದ ಅಡುಗೆಗೆ ಅಲ್ಲಿ ಹೋಗಿಸ್ಕೊಂಬರ್ಬೇಕು ನಾ ಏನಾರ ಅಷ್ಟು ಕಾಡ್ತತಿ ಇಲ್ಲ ಸರೋಜ ಅತ್ತೆಯರು ಬಂದಾರ ಒಂದು ಮಾತು ಕರೆದಿಲ್ಲ ನೀನಾದರೂ ಅಲ್ಲೇ ನಿಂತ ಮಾತಾಡ್ಸಿ ಕಳಿಸಿ ಅವ್ರಿಗೆ ಏನು ತಿಳ್ಕೊಳಕಿಲ್ಲ ಅವರು ಅಲ್ಲ ನಾವೇನು ಅವ್ರು ಮನೆಗೆ ಬಂದರೆ ಎದೆ ಹಿಡಿದು ಹೊರಗೆ ದೂಕ್ತಿದ್ವಿ ಏನು ಅಲ್ಲ ನೀನು ನಾ ಹೆಂಗದೆ ಒಂದು ತಿಳ್ದಾಕೆ ಆಗೀನಿ ಹಂಗೆ ಮಾಡಿವ ಇವ ನಂಗೆ ಬಾ ಬೇಸರ ಅನಿಸ್ ನೋಡು ಇಲ್ಲ ವೈನಿ ಕರೆದ್ ನಾನು ಕರೆದೆ ನಾನು ಒಲ್ಲೆವ ನಾನು ಅನ್ನಕತ್ಲು ವೈನಿ ನಾನು ಕರೆದೆ ಏನು ಅನ್ನೋದಿಲ್ಲ ಬಾರ ಬೇ ಒಳಗೆ ಇಲ್ಲೇನು ಹೊರಗೆ ನಿಂತು ಮಾತಾಡ್ತೀನಿ ನೀನು ಅವ್ರು ಅದ್ರ ತಪ್ಪು ತಿಳ್ಕೊಳ್ಳೋದಿಲ್ಲ ಇಲ್ಲಿ ತನಕ ಬಂದು ಮನೆಗೆ ಬಂದಿಲ್ಲ ಅಂತ ಹೇಳಿ ಬಾರ್ ಬೇವ ಒಳಗೆ ಏನು ಅನ್ನಂಗಿಲ್ಲ ಬಾ ಮಲ್ಲಪ್ಪನ ಏನು ಅನ್ನಂಗಿಲ್ಲ ಗಿರ್ಜಾವೈನಿ ಏನು ಅನ್ನಂಗಿಲ್ಲ ಬಾ ಅಂತ ಕರೆದ್ರೆ ಒಲ್ಲೆ ಅಂತ ಹೋದ್ ನೋಡು ಚಿನ್ನ ಕೈಯಾಗ ಒಂದು ಸಿಕ್ಕೊಂಡು ಕುಂತಾರ ಈಗ ಮತ್ತೆ ಏನು ಮಾಡ್ಬೇಕು ಇದು ಪುಟ್ಟಿ ಹೊರಗೆ ಆಡ್ ಹೋಗವ ನೀನು ಅಲ್ಲಿ ಹೊರಗೆ ಜೀಪ್ ಅದೇನೋ ಇಟ್ಟ ನೋಡು ಮಾಮ ಆಟ ಆಡೋಗಿ ತೊಗೊಂಡು ಹೋಗು ಹೊರಗೆ ಆಡ್ ಹೋಗುವ ಹುಡುಗರು ಮುಂದೆ ಕುಂತ್ಕೊಂಡು ಇಂತೆಲ್ಲ ಮಾತಾಡಬಾರ್ದ ಏನು ಮನೆಯು ಜಗಳದ್ದು ತಂಟಿ ಇಂತೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಹುಡುಗರಿಗೆ ಮತ್ತೆ ಅವ ಇದು ಹಾಕೋ ತಲೆಯಾಗ ಅದಕ್ಕೆ ಹೊರಗೆ ಕಳ್ಸಿ ನೀವು ಹಾಕಿನ ನಾವು ಮಾತಾಡ್ತೀವಿ ಎಲ್ಲ ನೆನ್ಪಿಡ್ತಾವೆ ಹುಡುಗರು ಅವು ಅವ್ರ ಮುಂದೆ ಏನು ಮನೆ ಜಗಳದ್ದಾತು ಏನಾತ ಮಾತಾಡಬಾರ್ದು ಹೌದಿಲ್ಲ ಹೌದು ಬಿಡು ವೈನಿ ಕರೆ ಅದು ತಿನ್ನವ ತಿನ್ನು ಮತ್ತೆ ರೊಟ್ಟಿ ತಿನ್ನೋದನ ಇನ್ನೊಂದು ರೊಟ್ಟಿ ಕೊಡ್ತೇನೆ ತಿನ್ನೋದನ್ನ ಅಲ್ವಾ ವೈನಿ ಸಾಕು ನನಗೆ ಇದು ನಾಷ್ಟಾನು ಹೊರತುಂಬ ಮಾಡಿದ್ದೆ ಹೊಟ್ಟೆ ಹಸ್ತಿದ್ದಿಲ್ಲ ಮಧ್ಯಾಹ್ನ ಉಂತಿದ್ದೆ ಸಾಕು ಇದೊಂದು ರೊಟ್ಟಿ ತಿಂತೇನಿ ಮತ್ತು ಮಧ್ಯಾಹ್ನ ಹೊಟ್ಟೆ ಹಸ್ತಿರ ನಿಮ್ಮ ಜೊತೆ ಊಟ ಮಾಡ್ತೀನಿ ಸಾಕು ನಾಳೆ ನಿಮ್ಮ ಮನೆಯನ್ನ ಕಳಿಸ್ತೇನೆ ಹೋಗಿ ಅತ್ತೆಯನ್ನ ಕರ್ಕೊಂಬರ್ರಿ ಏನು ಮತ್ತು ಹಂಗೆ ಜಗಳ ಹಂಗೆ ಮನಸ್ತಾಪ ಮಾಡ್ಕೊಂಡ್ರೆ ಮಕ್ಕ ಕಟ್ಕೊಂಡ್ರೆ ಹಂಗೆ ಹೋಗುವು ಕರ್ಕೊಂಬಂದ್ಬಿಡ್ರಿ ಅಂತ ಹೇಳ್ತೀನಿ ಏನು ಇಟ್ಬಿಟ್ಟು ಚಂದಾಗ ಅಡುಗೆ ಮಾಡಿ ಹಾಕ್ತಾಳೋ ಬಿಡ್ತಾಳೋ ಆ ಕಲ್ಲವು ಹೇಳೋದು ನೋಡಿದ್ರೆ ಎಲ್ಲ ನಿಮ್ಮವನ ಮಾಡ್ತಾಳ ನಿಮ್ಮ ಅತ್ತಿನ ಮಾಡ್ತಾಳ ಅಡುಗೆ ಆಕೆ ಏನು ಮಾಡೋದಿಲ್ಲ ಏನು ಪಟ್ಟನ ರೊಟ್ಟಿ ಬಡಿದಿಲ್ವ ಎಲ್ಲ ನಾನು ಮಾಡೋದು ನೋಡಿ ರೊಟ್ಟಿ ಮಾಡೋದು ನನಗೆ ಆಗೋದಿಲ್ಲ ಅಂತಾಳ ತನ್ನ ಅವ್ರು ಸೀರೆ ಅವರ ಹೊಕ್ಕೊಳ್ಳೋದು ಅಂತಂದು ಅಂತಿರ್ತಾರ ಮತ್ತು ನಿಮ್ಮ ಅತ್ತೆಯಾರು ಅಂತ ಅಂದ್ಲವ ಆಕೆ ಮನ್ ಕಲ್ಲವ ಏನು ಹೊರಗಿನಾರ ಮಾತು ನಂಬಬೇಕು ಮನ್ಯಾನಾರ ಮಾತು ನಂಬಬೇಕು ಏನು ತಿಳಿವಲ್ದವ ನನಗೆ ಅಂಕಾರ
ಇಲ್ಲ ವೈನಿ ಇರುವಲ್ಲ ಬಿಡ ಅವು ಅಲ್ಲೇ ಇರಲಿ. ಅವರು ಬುದ್ಧಿ ಕಲೀಲೊಟ್ಟು ಅವ್ರನ್ನ ಆರಾಮ ಇರಾಕ್ ಬಿಟ್ರೆ ಹಂಗೆ ಅವ್ರು ಒಬ್ಬರು ಹಿರಿಯರು ಇರ್ಬೇಕಂತಾರ ಮ್ಯಾಗ ಇರಲಿ. ಅವಾಗ ಹೇಳ್ತೇನೆ ನಾನು ಹೋಗೋ ಮುಂದೆ ನೆಟ್ಟಾಗ ಹೇಳಿ ಹೋಗ್ತೀನಿ. ಹೋಗ್ಕೊಂತ ಬರ್ಕೊಂತ ಇಲ್ಲಿ ಇರು, ಕಲ್ಲು ಹೋಗ್ದಾಗ ಮಾಡ್ಬೇಡ, ಎಲ್ಲ ಮಕ್ಕಳು ಅಷ್ಟೇ ನಿನಗೆ ಬುದ್ಧಿ ಐತಿಲ್ಲ ಅಂತ ಹೇಳಿ ನಮ್ಮ ಅವ್ವ ತಿರುವೆ ಹೋಗಿ ನಾನು ಬಿಡೋದಲ್ಲಕ್ಕಿ ನಮ್ಮ ಅವನ್ನ ತಗ ಸಿಟ್ಟ ಬಂದೈತೆ ನೋಡಿ ನನಗೆ. ನಿನ್ನೆ ಅಷ್ಟು ಮಾತಾಡಿದ್ರು ಒದ್ರಾಡಿದ್ಲು ಬಿಡು ವೈನಿ, ಇಲ್ಲ ಅಂತಲ್ಲ. ತೀರೊಬ್ರು ಕೈ ಸಿಕ್ಕೊಂಡ್ರೆ ತೀರ ಮಕ್ಕಳಿಗೆ ಇಷ್ಟು ಮನಸ್ಸಿಗೆ ಚುಚ್ಚಿ ಮಾತಾಡ್ತಾರಪ್ಪ ಅಂದಾಗ ಏನು ಮಾತಾಡ್ಲಾರ್ದ ನಿಂದ್ರತಾರ. ಅಸಹಾಯಕತೆ ಹೆಂಗೆ ಇರ್ತೈತಪ್ಪ ಒಬ್ರು ಕೈ ಸಿಕ್ಕ್ರ ಅನ್ನಿಸ್ನು ನನಗೆ ನಿನ್ನೆ. ಹಂಗವ ಮತ್ತು ಅವ್ರ ಕೈಯಾಗ ಹೋಗಿ ಸಿಕ್ಕೊಂಡಾರ. ಮತ್ತು ಮೊದಲೆಲ್ಲ ನೀವು ಅಂತಂದು ಅವ್ರಿಗೆ ಏನು ಹಂಗೆ ಕೈ ಬಿಚ್ಚಿ ಬಿಟ್ಬಿಟ್ರು. ಮತ್ತು ಈಗ ಯಾಕೆ ಹೆದರ್ತಾವ ಆಕಿ? ನಮ್ಮನ್ನ ಹೆಂಗೆ ಇಟ್ರೆ ಹಂಗೆ ಇಡ್ಬೇಕಿತ್ತು. ಎಲ್ಲಾರು ಒಂಚೂರು ಕುಂದಿರ್ತ್ಲೇನ ಹೊರಗೆ ಕುಂದಿರ್ತಾಳ, ಅಲ್ಲಿ ಹೋಗ್ಕಾಳ ಇಲ್ಲಿ ಹೋಗ್ಕಾಳ ಅಂತಂದು ಅಷ್ಟು ತಾಕೀತ ಮಾಡುವರು. ನಾನಿರೋ ಕೈಲಿ ಎಲ್ಲಿ ಹೋಗುವಂಗಿಲ್ಲ, ನಾನೇ ಹೋಗ್ಕೇನಂತ ಜಗಳ ಮಾಡಾರಿಲ್ಲ ನಮ್ಮ ಜೊತೆ ಇದ್ದಾಗ. ಈಗ ಮತ್ತಾಕಿ ಹಂಗೆ ಏನು 2 ದಿನಕ್ಕೆ ಪ್ಯಾಟಿ ಹಿಂಗೆ ಹೋಗ್ಕಾಡಕಿಗೆ ಏನು ಹೇಳ್ತಾರವ ಇವರು ಎಲ್ಲರೂ ಸುಸ್ತಾರಂದ್ರೆ. ನೋಡು ಸರೋಜ, ನಿಮ್ಮ ಒಂದು ನನ್ನ ಪಿರಾದಿ ಏನು ಹೇಳಕತ್ತಿಲ್ಲ. ಎಲ್ಲ ಸುಸ್ತಾರಂದ್ರು ಹಂಗೆ ಎಲ್ಲ ಮಕ್ಕಳಾದರೂ ಒಂದೇ ಥರ ನೋಡ್ಬೇಕು. ಅಲ್ಲ ನನ್ನ ಗಂಟ ಏನು ಮಾಡ್ಯಾನ ಅಂತದು ಏನು ಎಲ್ಲ ಕೈಯಂದು ಕೊಟ್ಟು ಕುಂತಾನ ಕೈಯ ಬರಗೈ ಎಲ್ಲ ಅವ್ರಿಗೆ ಮಾಡಿಟ್ಟು ಏನು ಹೊಲಕ್ಕೆ ಸತಿ ಹೊಕ್ಕಿದ್ದಿಲ್ಲ ನಿಮ್ಮ ದೊಡ್ಡ ಅನ್ನ. ಏನು ನಾವ ಹೋಗ್ಲಿ ಬಿಡು ನಾ ಏನಾರು ಹೇಳಿದ್ರೆ ಹೋಗ್ಲಿ ಬಿಡು, ನಮ್ಮ ಅಣ್ಣಗೆ ಅಷ್ಟು ದುಡ್ಡ ಇಲ್ಲ, ನಾ ಹೊಕ್ಕೇನಂತೇಳಿ ದುಡ್ದಂಗೆ ದುಡಿದ್ವಿ ಮನ್ಯಾಗ. ಏನು ಒಂದು ಹೊಲ ಇರ್ಲಾರ್ದಂಗೆ ಮಾಡಿ ಹೊರಗೆ ಹಾಕಿದ್ರು. ನಮ್ಗೆ ಏನು ಮಾಡ್ಬೇಕು ಮತ್ತೆ? ಸಿಟ್ಟು ಬರ್ತೈತೆ ಬರೋಕಿಲ್ಲ ಹೇಳಿ ನೀನು. ಬರತ್ ಬಿಡು ವೈನಿ, ಸಹಜ ಐತದ ಸಿಟ್ಟು ಬರಂಗಿಲ್ಲ. ಯಾಕೆ ಇವ್ರು ಮಾಡಿದ್ ನೋಡಿದ್ರೆ ನಮ್ಗೆ ಇದಾಕತಿ, ಕಳ್ಕಿತ್ತು ಬಂದಂಗೆ ಆಕತಿ. ಎಂಥ ಮನಸ್ಸು ಐತನವ ಯವ್ವ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತಿದ್ರೆ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದು ಮರ್ಯಾಕೆ ಹೋಗ್ಬಿಡ್ರಿ. ಮತ್ತು ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬಿಡ್ರಿ. ಹೈಪ್ ಅಂತ ಆಪ್ಷನ್ ಐತ್ರಿ, ಪಾಯಿಂಟ್ಸ್ಗಳನ್ನು ಕೊಡ್ಬೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.